ಇಲ್ಲ ತಿಂತಾರ ಹಂಗೇನಿಲ್ಲ. ಅಲ್ಲ ಮಕ್ಕಳಿಗೆ ತಿನ್ಸೋದು ಅಭ್ಯಾಸ ಆಗಿದ್ರೆ ಅವ್ರು ಮಾಡ್ತಾರೆ. ಅವನು ಮಾಡ್ತಾನೆ. ಮಗನೇ ನೀನು ಇಲ್ಲಿಗೆ ಬಾ, ನಾನು ಅಲ್ಲಿ ಹೋಗ್ತೀನಿ. ಅಮ್ಮನ ಜೊತೆ ಸೊಂಟ ಬಸ್ಕೊಂಡಿದ್ದೆ ನಾನು. ಏಕೆ ಇಲ್ಲ ಕಾಂಪೌಂಡ್ ಹಾಕೋ ಬಿದ್ದೋಗ್ಬಿಟ್ಟಿದೆ. ಸೊಂಟ ಮಾಡ್ಕೊಂಡ್ಬಿಟ್ಟೆ. ನಿಮಗೆ ಬೇಕಾದ ಕೇಳ ನಿಂತು ಬೇಕಾದ ಕೇಳ. ಮೇಡಮ್ ಎಲ್ಲರೂ ಬಂದಿದ್ದಾರೆ. ಹೌದು, ಯಾಕೋ ಬೆಳಗ್ಗೆಯಿಂದ ಎನರ್ಜೆಟಿಕ್ ಆಗಿದ್ದವರು ಈಗ ಸುರಿತಾ ಇದೆ. ಕಷ್ಟ ಆಗ್ತಿದೆ, ಬಟ್ ಸ್ಟಿಲ್ ನಾನು ಇಷ್ಟಪಟ್ಟು ಮಾಡ್ತಿದ್ದೀನಿ. ಹೆಂಗೆ ಅನ್ನಿಸ್ತಿದೆ ಮೇಡಮ್? ಆ್ಯಕ್ಚುಲಿ ಏನು ಗೊತ್ತಾ, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನಮ್ಮ ಟೀಮ್ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಎಲ್ಲರೂ ನನ್ನ ಟೀಮ್ ಅವ್ರು ಬಂದಿದ್ದಾರೆ, ಒಟ್ಟಿಗೆ ಪೂಜೆ ಮಾಡಿದ್ವಿ, ಆಮೇಲೆ ಒಟ್ಟಿಗೆ ಊಟ ಮಾಡ್ತಿದ್ದಾರೆ ಎಲ್ಲರೂ. ಈಗ ಊಟ ಆದಮೇಲೆ ಒಂದಷ್ಟು ಹರಟೆ ಮಾತುಕತೆ ಎಲ್ಲ ನಡೆಯುತ್ತೆ. ಆ್ಯಂಡ್ ನನ್ನ ಅತ್ತೆ ಸಿಂಧು ಯಾರದು ಶೀಲಾ ಒಬ್ಬಟ್ಟು ಬೇಕಾ ಕೇಳಿದ್ರೆ ಅಂತದ್ದು, ಚಿಕ್ಕ ಚಿಕ್ಕ ಒಬ್ಬಟ್ಟದು, ಅದಕ್ಕೆ ರೈಸ್ ನಾನೇ ಬಡಿಸ್ತೀನಿ. ಅದಕ್ಕೆ ಶೀಲಾಮಮ್ಮ ಅವರ ಹಸ್ಬೆಂಡ್ ವರ್ಣಸರು ಅವ್ರ ಕೈಯಾರ ಅವರು ಪೇಂಟ್ ಮಾಡಿಕೊಂಡು ಮೀನು ತಂದಿದ್ದಾರೆ. ಆ್ಯಕ್ಚುಲಿ ನಂಗೆ ಮೀನು ಅಂದರೆ ತುಂಬ ಇಷ್ಟ. ಅದು ನೋಡೋಕ್ಕೂ ಚೆಂದ, ತಿನ್ನೋಕ್ಕೂ ಚೆಂದ. ಆ್ಯಂಡ್ ನಂಗೆ ಇಲ್ಲೊಂದು ಫಿಶ್ ಟ್ಯಾಟೂ ಬೇರೆ ಇದೆ. ಇದಕ್ಕೆಲ್ಲದಕ್ಕೂ ಮೀರಿ ನಂದು ಮೀನ ರಾಶಿ ಬೇರೆ. ಸೊ ಇದೆಲ್ಲ ಮೀನುಗಳನ್ನ ಸೇರಿಸಿ ಅವರೊಂದು ಮೀನು ಮಾಡ್ಕೊಂಬಂದಿದ್ರು. ನೀವು ಅದನ್ನು ಕ್ಯಾಪ್ಚರ್ ಮಾಡಿದ್ದೀರಾ, ಬೆಸ್ಟ್ ಮೂಮೆಂಟು. ಸೊ ಬೆಳಗ್ಗೆ ಎದ್ದಾಗಿಂದ ಬಾಗಿಲು ತೊಳೆದು ಪೂಜೆ ಮಾಡೋದ್ರಿಂದ ಇದು ಊಟ ಇಲ್ಲಿವರೆಗೆ ಇದೆ, ಎಲ್ಲನೂ ಬೆಸ್ಟ್ ಮೂಮೆಂಟ್ಸ್. ಅವ್ರು ಬೆಳಿಗ್ಗೆ ಫೋನ್ ಮಾಡಿದ್ರು, ಅವ್ರು ಯಾರೋ ಅಬ್ರಾಡಿಂದ ಬರೋರು. ಶೂಟಿಂಗಲ್ಲಿ ಎಲ್ಲ ಚೆನ್ನಾಗಿ ತಿಂತೀರಾ? ಯಾಕೆ ಐಟಮ್ಸ್ ಜಾಸ್ತಿ ಇದೆಯಲ್ಲ. ಶೀಲಾ ನೀವು ಮಾತಾಡಂಗೆ ಈಗ ನಿಮಗೆ ರೈಟ್ಸೇ ಕೊಟ್ಟಿಲ್ಲ. ನೀವು ಯಾಕೋ ನನ್ನ ಮಗಳು ಹೇಳಿರ್ತಾರೆ ಯಾರು ಊಟ ಮಾಡ್ತೀನಿ. ನಮ್ಮ ಇದನ್ನ ಮಾತ್ರ ನೀವು ಜಂಬ ಅಂತ ನಮ್ಮನೆ ಊಟಕ್ಕೆ ಬಂದು ನಮ್ಮ ಹುಡುಗ ನನ್ನ ವಿಡಿಯೋ ಮಾಡ್ತಾನೆ ಕಲಾವಿದ. ಈಗ ಆಫರ್ ಬಂದ್ರೆ ಹೋಗ್ಬಿಡ್ತಿದ್ನೇನೋ. ಆಮೇಲೆ ಗಟ್ಟಿಗೆ ಹತ್ರಕ್ಕೆ ಇಟ್ಕೋಬೇಕು ಬಟ್ಲನ್ನ. ಥ್ಯಾಂಕ್ ಯು ಸೋ ಮಚ್. ನಾಡಿನ ಸಮಸ್ತ ಜನತೆಗೂ ನಮ್ಮ ಫ್ಯಾಮಿಲಿ ಕಡೆಯಿಂದ ಯುಗಾದಿ ಹಬ್ಬದ ಶುಭಾಶಯಗಳು. ಮೇಡಮ್ ನಿಮ್ಮ ಪರಿಚಯ ನಮ್ಗೆ ಗೊತ್ತಿದೆ, ಸಂಗೀತಾ ಮೇಡಮ್ ಅಂತ. ಓಕೆ, ನಿಮ್ಮ ಫ್ಯಾಮಿಲಿ ಪರಿಚಯ ಮಾಡ್ತೀನಿ ಕೊಡಿ. ಇದು ನಮ್ಮದು ಪೂರಾ ಪ್ಯಾಕೇಜ್ ಫ್ಯಾಮಿಲಿ. ಇವರು ನಮ್ಮ ಯಜಮಾನ್ರು ವರ್ಣ ಸಿಂಧು ಅಂತ. ಇವಳು ನನ್ನ ಮಗಳು. ಮಗಳೇ ನಿನ್ನ ಹೆಸರು ಹೇಳು ಮಗಳೇ. ರಾಣಿ ಗ್ರೀಷ್ಮ ದೇವಿ ವರ್ಣ ಸಿಂಧು. ವಿಶ್ ಮಾಡಿ ಎಲ್ಲರಿಗೂ ಹ್ಯಾಪಿ ಯುಗಾದಿ. ಇವನು ನನ್ನ ಮಗ. ಮಗನೇ ನಿನ್ನ ಹೆಸರು ಹೇಳಪ್ಪ. ರಾಜರಾಜ ಚಾಲುಕ್ಯ ವರ್ಣ ಸಿಂಧು. ಇವರಿಬ್ರು ನನ್ನ ಮಕ್ಕಳು, ಇವರು ನಮ್ಮ ಯಜಮಾನ್ರು. ಒಳ್ಳೇದಾಗಲಿ ನಿಮಗೆ ಈ ವರ್ಷ. ಎಲ್ರಿಗೂ ಒಳ್ಳೆ ಸಕ್ಸಸ್ ಸಿಗಲಿ. ಬೇವು ಬೆಲ್ಲ ತಿಂದು ಜೀವನದಲ್ಲಿ ಕಹಿ ಸುಖ ದುಃಖ ಎರಡು ಸಮನಾಗಿರ್ಬೇಕು ಅನ್ನೋ ಕಾರಣಕ್ಕೆ ವರ್ಷದ ಮೊದಲನೇ ಹಬ್ಬ. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಸಕ್ಸಸ್ ಸಿಗ್ಲಿ ಅಂತ ನಮ್ಮ ಫ್ಯಾಮಿಲಿ ಪರವಾಗಿ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಯುಗಾದಿ ಹಬ್ಬದ ಸ್ಪೆಷಲ್ ನಿಮ್ಮ ಮನೇಲಿ ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಾ? ಮಾಮೂಲಿ ಆಲ್ಮೋಸ್ಟ್ ಇದು ನಾನು ಅವಾಗಲೇ ಹೇಳ್ದಾಗೆ ವರ್ಷದ ಫಸ್ಟ್ ಹಬ್ಬ ಇದು. ಎಲ್ಲರ ಮನೇಲೂ, ಯಾರ ಮನೇಲಿ ಬಡವರು ಶ್ರೀಮಂತರು ಅನ್ನೋ ಭೇದ ಭಾವ ಇಲ್ಲ, ಎಲ್ಲರ ಮನೇಲೂ ಯುಗಾದಿ ಹಬ್ಬನ ಸಮವಾಗೇ ಆಚರಿಸ್ತಾರೆ. ನಮ್ಮ ಮನೇಲೂ ಮಾಮೂಲಿ ಒಬ್ಬಟ್ಟು, ಕಾಳು ಪಲ್ಯ, ಕೋಸಂಬರಿ, ಹಪ್ಳ, ಉಪ್ಪಿನಕಾಯಿ, ಆಮೇಲೆ ಒಬ್ಬಟ್ಟು ಸಾಂಬಾರು. ಆ್ಯಕ್ಚುಲಿ ವಿಶೇಷತೆ ಏನು ಅಂದರೆ ನನ್ನ ತಾಯಿ ಮನೆ ಕಡೆ ನಾವು ಹಾಸನವರು ಒಬ್ಬಟ್ಟು ಸಾರು ಮಾಡಲ್ಲ, ಬಟ್ ನಮ್ಮತ್ತೆ ಮನೆ ಕಡೆ ಒಬ್ಬಟ್ಟು ಸಾಂಬಾರು ಅಂದರೆ ಫೇಮಸ್ಸು. ಮೂರು ದಿನ 4 ದಿನ ಇಟ್ಕೊಂಡು ತಿಂತಾರೆ, ಅಷ್ಟು ಫೇಮಸ್ಸು ಇವ್ರ ಕಡೆ ಒಬ್ಬಟ್ಟು ಸಾಂಬಾರು. ಇದೆಲ್ಲ ಮಾಮೂಲಿ, ಎಲ್ಲರ ಮನೇಲೂ ಏನೇನು ಮಾಡ್ತಾರೋ ಸೇಮ್ ನಮ್ಮ ಮನೇಲೂ ಹಾಗೇನೆ. ನಿನ್ನೆಯಿಂದ ಒಬ್ಬಟ್ಟು ಅಂತ ಇದ್ರೆ ಅದೆಷ್ಟು ಒಬ್ಬಟ್ಟು ಮಾಡಿದೆ? ಆಕ್ಚುಲಿ ನಿನ್ನೆ ಮಧ್ಯಾಹ್ನದಿಂದನೇ ಒಬ್ಬಟ್ಟಿನ ತಯಾರಿ ಶುರುವಾಗಿ ರಾತ್ರಿಗೆ ಕೊನೆಗೊಂಡಿದೆ. ಸರ್, ನಿನ್ನೆ ಶೂಟಿಂಗ್ ಅಲ್ಲೆಲ್ಲ ಅದೇ ಒಬ್ಬಟ್ಟು ಮಾಡ್ಬೇಕು. ಆಮೇಲೆ ಕೊನೆಗೆ ನಮ್ ಡೈರೆಕ್ಟರ್ ಸರ್ ಒಬ್ಬಟ್ಟು ಮೇಡಮ್ ಬನ್ನಿ ಇಲ್ಲಿ ಅನ್ನೋರು. ಅಷ್ಟು ಟೆನ್ಷನ್ಗೋ ಸರ್ ನಾನು ಒಬ್ಬಟ್ಟು ಮಾಡ್ಬೇಕು ಸರ್, ನಾನು ಒಬ್ಬಟ್ಟು ಮಾಡ್ಬೇಕು ಮನೆಗೆ ಹೋಗ್ಬೇಕು ಅಂತ. ಒಂದು ಲಾರ್ಜ್ ಅದು ನನಗೆ ಅಡಿಗೆ ಬರ್ದೇ ಇದ್ದವ್ರಿಗೆ ನನಗದು ದೊಡ್ಡ ಕೆಲಸ.
ಸೊ ಅದಕ್ಕೆ ನನಗೆ ನಮ್ಮ ಶೂಟಿಂಗ್ ಅವರು ನನಗೆ ಸಾಥ್ ಕೊಟ್ಟು 5 ಗಂಟೆಗೆ ಆಯ್ತಮ್ಮ ತಾಯಿ ನೀನು ಅದು ಎಷ್ಟು ಒಬ್ಬಟ್ಟು ಮಾಡ್ತೀಯೋ ಮಾಡ್ಕೋ ಹೋಗು ಅಂದ್ಬಿಟ್ಟು 5 ಗಂಟೆಗೆ ನನ್ನ ಕಳಿಸ್ಬಿಟ್ರು. ಮೇಡಮ್ ಯುಗಾದಿ ಹಬ್ಬ ಅಂದಾಗೆ ನಿಮಗೆ ಯಾವ್ದಾದ್ರು ಮೆಮೊರೀಸ್ ಚಿಕ್ಕ ಹುಡುಗರ ಅಥವಾ ಮದುವೆ ಆದ ಫಸ್ಟ್ನೇ ವರ್ಷ ಆ ಥರದ್ದು ಯಾವ್ದಾದ್ರು ಮೆಮೊರಿ? ನನ್ನ ಫಸ್ಟ್ ಯುಗಾದಿಗೆ ನಾವು ನಮ್ಮ ತಾಯಿ ಮನೆಗೆ ಹೋಗಿದ್ವಿ ಹಾಸನ್ಗೆ. ಯುಗಾದಿ ಹಬ್ಬ ಅಂದ್ರೆ ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ತಾಯಿ ಹೊಸ ಬಟ್ಟೆ ಕೊಡ್ಸೋರು, ಎಣ್ಣೆ ಸ್ನಾನ ಮಾಡಿಸೋರು. ಆಮೇಲೆ ತಿಂಡಿಯಲ್ಲಿ ನಮ್ಮೂರ್ ಕಡೆ ತಿಂಡಿಗಳೆಲ್ಲ ಜಾಸ್ತಿ, ನಂಗೆ ಮೊದಲೇ ತಿನ್ನೋದು ಅಂದ್ರೆ ಜಾಸ್ತಿ ಇಷ್ಟ. ತಿಂಡಿ ವೆರೈಟೀಸ್ ತಿಂಡಿಗಳೆಲ್ಲ ಮಾಡೋರು ನಮ್ಮಮ್ಮ. ಸೊ ಅದೇ ನೆನಪಾಗೋದು ಜಾಸ್ತಿ. ಸರ್ ಹೇಳಿ ನಿಮ್ಮ ಬಗ್ಗೆ ಏನಾಗುತ್ತೆ? ಸಹಜವಾಗಿ ಯುಗಾದಿ ಹಬ್ಬ ಅಂದರೆ ಬಾಲ್ಯದಿಂದ ಎಲ್ಲ ಅಪ್ಪ ಅಮ್ಮ ಎಲ್ಲ ಬೆಳಗ್ಗೆ ಎದ್ದು ಎಣ್ಣೆ ಸ್ನಾನ ಮಾಡಿಸಿ ಎಣ್ಣೆ ತಿಕ್ಕಿ ಬಿಸಿಲಲ್ಲೆಲ್ಲ ಚಡ್ಡಿ ಹಾಕ್ಕೊಂಡು ಓಡಾಡಿಕೊಂಡು, ಸೊ ಆ ಅಂಟಂಟು ಆ ಬಿಸಿಲಲ್ಲಿ ಸೆಕೆಯಿಂದ ಸ್ನಾನ ಮಾಡಿಸೋದೇ ಒಂದು ಸಂಭ್ರಮ ಅನಿಸೋದು ನಮಗೆ. ಸೊ ಈಗಲೂ ಕೂಡ ಸೇಮ್ ಅದೇ ಆ್ಯಸ್ ಯೂಶುವಲ್ ಮಾಡ್ತಾಯಿದ್ದೀವಿ. ಸೊ ಅದೆಲ್ಲರ ಮನೆಯಲ್ಲೂ ಸಹಜವಾಗಿ ನಡೆಯುತ್ತೆ. ಸೊ ಈಗಲೂ ಕೂಡ ಇವತ್ತು ಕೂಡ ಎಣ್ಣೆ ಸ್ನಾನ ಎಲ್ಲ ಮಾಡಿಕೊಂಡು ಆ್ಯಕ್ಚುಲಿ ನೆನ್ನೆ ಬೆಳಗ್ಗೆಯಿಂದ ಶುರು ಮಾಡಿದ ಪ್ರಿಪ್ರೇಷನ್ನು ರಾತ್ರಿ ಎಲ್ಲ ಕಂಪ್ಲೀಟ್ ಮಾಡಿ ಒಬ್ಬಟ್ಟು ಕೊಡುತ್ತೆ. ಒಂದು ಇನ್ಸಿಡೆಂಟ್ ಆಯಿತು. ನಾವು ಅಣ್ಣ ಈ ಸೈಕಲ್ ತೊಗೊಂಬಿಟ್ಟು ರೋಡ್ ಡೌನ್, ನಮ್ಮ ಮನೆ ಡೌನ್ ಇದೆ ಅದು ಆ್ಯಕ್ಚುಲಿ ಹೋಗ್ತಿದ್ದಾನೆ. ನಾನು ಒಂದು ಫ್ರಾಕ್ ಹಾಕೊಂಡು ಕೂತ್ಕೊಂಡಿದ್ದೆ.